ನಾನು ಇಲ್ಲಿದ್ದು ಇವರ ಅಪಹರಣವನ್ನು ತಡೆಯೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ನನ್ನನ್ನು ಸಾಯಿಸ್ತಾರೆ. ಅದರ ಬದಲು ಇವತ್ತು ತಪ್ಪಿಸ್ಕೊಂಡು ಹೋಗಿ ಒಂದು ಸೈನ್ಯವನ್ನು ಕಟ್ಕೊಂಡು ಬಂದು ಮತ್ತೆ ಇವಳನ್ನ ಬಿಡಿಸ್ಕೊಂಡು ಹೋಗೋದೇ ಒಳ್ಳೆಯದು ಅಂದ್ಬಿಟ್ಟು ಅವನು ನಿರ್ಧಾರ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಈಗ ಕುದುರೆ ಗಾಡಿಯಲ್ಲಿ ಹೋಲೂನ್ ಮಾತ್ರ. ಶತ್ರುಗಳು ತುಂಬ ಸಮೀಪಕ್ಕೆ ಬಂದ್ಬಿಟ್ರು. ಅವರು ಆ ಕುದುರೆ ಗಾಡಿನ ಸುತ್ತುವರಿತಾರೆ. ಆ ಗುಂಪಿನ ನಾಯಕ ತನ್ನ ಕುದುರೆಯಿಂದ ಇಳಿದು ಬಂದು ಗಾಡಿಯಲ್ಲಿ ನೋಡ್ತಾನೆ. ಸುಂದರವಾದ 16 ವರ್ಷದ ಯುವತಿ. ಅವನು ಅವಳನ್ನ ನೋಡಿ ಹೇಳ್ತಾನೆ, ನಾನು ಎಸುಗೈ, ಬೋರ್ಜಿಗಿನ್ ಜನಾಂಗದ ನಾಯಕ ನಾನು ಅಂತ ಹೇಳಿಬಿಟ್ಟು, ಇವತ್ತಿನಿಂದ ನೀನು ನನ್ನವಳು, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ನಮ್ಮ ಜಾಗಕ್ಕೆ ಹೋಗೋಣ ಬಾ ಅಂದ್ಬಿಟ್ಟು ಆ ಗಾಡಿಯಿಂದ ಅವಳನ್ನ ಇಳಿಸಿ ತನ್ನ ಕುದುರೆಯಲ್ಲಿ ಕೂರಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ಹೋಲೂನ್ ಎಸುಗೈನ ಮಡದಿ ಆಗ್ತಾನೆ. ಎಸುಗೈಗೆ ಈಗಾಗಲೇ ಮದುವೆ ಆಗಿರುತ್ತೆ. ಅವನ ಮೊದಲ ಮಡದಿಯ ಹೆಸರು ಸೊಚಿಜಿಲ್ ಅಂತ. ಒಬ್ಬ ಮಗ ಕೂಡ ಇರ್ತಾನೆ. ಅವನ ಹೆಸರು ಬೆಹ್ಟರ್ ಅಂತ. ಈಗ ಎಸುಗೈ ಹೋಲೂನ್ನ ಮದುವೆ ಆಗ್ತಾನೆ. ಅವಳನ್ನೇ ಪ್ರಧಾನ ಮಡದಿಯಾಗಿ ಮಾಡ್ತಾನೆ. ಪ್ರಧಾನ ಮಡದಿ ಅಂದರೆ ಒಬ್ಬ ನಾಯಕನಿಗೆ ಹಲವಾರು ಮಡದಿಯರು ಇರ್ತಾಯಿದ್ರು ಆ ಕಾಲದಲ್ಲಿ. ಈ ಪ್ರಧಾನ ಮಡದಿಗೆ ಹುಟ್ಟುವ ಮಕ್ಕಳೇ ಮುಂದಿನ ನಾಯಕರಾಗ್ತಾರೆ. ಸೊ ಹೀಗೆ ಜೀವನ ನಡೀತಾ ಇರುತ್ತೆ. ಕಾಲ ಉರುಳುತ್ತೆ. ಒಂದು ದಿನ ರಾತ್ರಿ ಎಸುಗೈನ ಬಿಡಾರ. ಒಳಗಡೆ ಹೋಲೂನ್ ತುಂಬು ಗರ್ಭಿಣಿ, ಪ್ರಸವ ವೇದನೆಯಲ್ಲಿ ಅವಳು ನರಳ್ತಾ ಇದ್ದಾಳೆ. ಒಬ್ಬ ಮುದುಕಿ ಅವಳ ಕಾಲುಗಳನ್ನು ಉಜ್ತಾ ಹೇಳ್ತಾಳೆ, ಏನೂ ಆಗೋದಿಲ್ಲ, ಭಯ ಪಡಬೇಡ ಅಂತ. ಹೊರಗಡೆ ಎಸುಗೈ ತುಂಬ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಆಗ ಒಬ್ಬ ಮಂತ್ರವಾದಿ ಬರ್ತಾನೆ. ಎಸುಗೈ ಅವನಿಗೆ ನಮಸ್ಕಾರ ಮಾಡ್ತಾನೆ. ಆಗ ಬಿಡಾರದಿಂದ ಸದ್ದು, ಹೋಲೂನ್ ಜೋರಾಗಿ ಕಿರ್ಚ್ಕೊಳ್ಳೋ ಸದ್ದು, ಅದರ ಜೊತೆಗೆ ಒಂದು ಮಗುವಿನ ಶಬ್ದ. ಬಿಡಾರದಿಂದ ಹೊರಗಡೆ ಬಂದಂಥ ಮುದುಕಿ ಹೇಳ್ತಾಳೆ, ಗಂಡು ಮಗು ಅಂತ. ಎಸುಗೈ ಕೇಳಿಸ್ಕೊಂಡು ಅವನಿಗೆ ಖುಷಿಯಾಗುತ್ತೆ. ಎಸುಗೈ ಆಕಾಶವನ್ನು ನೋಡಿ ತನ್ನ ಎದೆಯ ಮೇಲೆ ತನ್ನ ಬಲಗೈಯನ್ನು ಇಟ್ಟು 9 ಸಾರಿ ನಮಸ್ಕಾರ ಮಾಡ್ತಾನೆ. ದೇವರಿಗೆ ಧನ್ಯವಾದ ಹೇಳಿಬಿಟ್ಟು ಬಿಡಾರದ ಒಳಗೆ ಹೋಗ್ತಾನೆ. ಆಗ ಮಂತ್ರವಾದಿ ಒಂದು ಬಾಣವನ್ನು ತಗೊಂಡು ಅದನ್ನು ಬಿಡಾರಕ್ಕೆ ಚುಚ್ಚಿ ಅದರ ಮೇಲೆ ಒಂದು ಬಿಲ್ಲನ್ನು ನೇತಾಕ್ತಾನೆ. ಯಾವುದೇ ಕೆಟ್ಟ ಶಕ್ತಿಗಳು ಒಳಗಡೆ ಬರದೇ ಇರಲಿ ಅಂತ. ಮಂತ್ರವಾದಿನೂ ಬಿಡಾರದೊಳಗೆ ಹೋಗ್ತಾರೆ. ಎಸುಗೈ ನೋಡ್ತಾನೆ, ಗಂಡು ಮಗು, ಬಹಳ ಸಂತೋಷ. ತುಂಬ ಆಯಾಸದಿಂದ ಎದ್ದಂತಹ ಹೋಲೂನ್ ಮಗುವನ್ನು ನೋಡ್ತಾಳೆ. ಅವಳಿಗೂ ತುಂಬ ಸಂತೋಷ. ಅವಳು ನಿಧಾನವಾಗಿ ಆ ಮಗುವಿನ ಕೈನ ಮುಟ್ತಾಳೆ. ಮಗು ಮುಷ್ಟಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮಲಗಿರುತ್ತೆ. ಇವಳು ಆ ಮಗುವಿನ ಮೃದುವಾದ ಕೈಗಳನ್ನು ಮುಟ್ಟಿ ಒಂದೊಂದೇ ಬೆರಳನ್ನ ಬಿಡಿಸ್ತಾಳೆ. ನೋಡ್ತಾಳೆ.